ನಾನು ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಒಂದು ಟೈಟಲಿಂದ ಶುರು ಮಾಡ್ತೀನಿ. ಅದು ಏನಂದರೆ ಸೇವ್ ಉತ್ತರ ಕನ್ನಡ. ಈ ಮಾತು ಏನಕ್ಕೆ ಬರ್ತಾ ಇದೆ? ಈಗ ತುಂಬ ದಿನದಿಂದ ನಮ್ಮ ಜಿಲ್ಲೆಯಲ್ಲಿ ಸ್ಟ್ರೈಕ್ ಆಗ್ತಾನೇ ಇದೆ. ಕಾರವಾರ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನದಿ ಜೋಡಣೆ ಬಗ್ಗೆ. ಇದರಿಂದ ಏನು ಪ್ರಾಫಿಟ್ ಇದೆ? ಒಂದಿಷ್ಟು ಎಕ್ಸ್ಟ್ರಾ TMC ನೀರು ಸಿಗುತ್ತೆ ಕರ್ನಾಟಕ ಜನತೆಗೆ, ಅದೆಲ್ಲ ಓಕೆ. ಬಟ್ ಪ್ರಾಬ್ಲಮ್ ಆಗಿರೋದು ನಮ್ಮ ಜಿಲ್ಲೆ ಫಾರೆಸ್ಟಿಂದ ಕೂಡಿದೆ. ಉತ್ತರ ಕನ್ನಡ ಜಿಲ್ಲೆ, ಕಾರವಾರ ಜಿಲ್ಲೆ ಮೀನ್ಸ್ ಫಾರೆಸ್ಟಿಂದ ಕೂಡಿದೆ. ಇದರಿಂದ ತುಂಬ ಜಲಜೀವಿಗಳಿರಲಿ ಅಥವಾ ತುಂಬ ರೇರ್ ಪ್ರಾಣಿಗಳು, ಅಂದರೆ ಎಲ್ಲೂ ನಿಮಗೆ ನೋಡೋಕ್ಕೆ ಸಿಗಲ್ಲ. ಲೈಕ್ ಕಬ್ಬೆಕ್ಕಿರ್ಬೋದು, ಕಾಡೆಮ್ಮೆ ಇರ್ಬೋದು, ಹಾಗೆ ನಮ್ಮ ಕಡೆ ಕತ್ತೆ ಕಿರುಬ ಅಂತಾರೆ. ಇಂಥ ಪ್ರಾಣಿಯೆಲ್ಲ ಆ ಫಾರೆಸ್ಟ್ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗಿದೆ. ಇದರಿಂದ ಈ ಯೋಜನೆಯಿಂದ ಒಂದಿಷ್ಟು ಫಾರೆಸ್ಟ್ ಕೂಡ ಹೋಗುತ್ತೆ. ಮತ್ತು ನನ್ನ ಪ್ರಕಾರ ಈ ನದಿಯ ಒಂದು ಅದರದ್ದೇ ಆದ ಫ್ಲೋ ಇರುತ್ತೆ. ಆ ಫ್ಲೋವನ್ನು ತಪ್ಪಿಸಿ ನಾವು ಆರ್ಟಿಫಿಷಿಯಲ್ ಆಗಿ ಮಾಡ್ತೀವಿ, ಅದನ್ನು ಒಂದು ಇದಕ್ಕೆ ಕನೆಕ್ಟ್ ಮಾಡಿ ಒಂದು ಬೇರೆ ನದಿಗೆ ಕನೆಕ್ಟ್ ಮಾಡ್ತೀವಿ ಅನ್ನೋದು ಮೂರ್ಖತನ ಅಂತಲೇ ಹೇಳ್ತೀನಿ. ಏನಕ್ಕೆ ಅಂದರೆ ಇದು ಒಂದು ಒಳ್ಳೆ ಇದಿರ್ಬೋದು, ಒಂದು ಕಾನ್ಸೆಪ್ಟ್ ಇರ್ಬೋದು. ಬಟ್ ಇದು ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋದರೆ ಅಲ್ಲಿ ಸಾವಿರಾರು ಗಿಡಗಳು, ಸಾವಿರಾರು ವನ್ಯಜೀವಿಗಳ ನಾಶ ಆಗುತ್ತೆ. ಸೊ ನಾನು ಹೇಳೋದು ಏನಂದರೆ, ಇದಕ್ಕೋಸ್ಕರ ನಮ್ಮ ಜಿಲ್ಲೆಯವರು ಎಲ್ಲರೂ ಒಂದಾಗಲೇಬೇಕು. ಇದರಿಂದ ನಮ್ಮ ಜಿಲ್ಲೆಗೆ ನೀರಿರ್ಬೋದು, ಅದರ ಶಾರ್ಟೇಜ್ ಕೂಡ ಆಗುತ್ತೆ. ಸೊ ನಮ್ಮ ಜಿಲ್ಲೆ ಬಗ್ಗೆ ಧ್ವನಿ ಎತ್ತುವ ಕ್ಷಣ ಇದು. ದಯವಿಟ್ಟು ಎಲ್ಲರೂ ಧ್ವನಿ ಎತ್ತಿ. ಯಾವುದೇ ಹೋರಾಟ ಇರಲಿ, ಎಲ್ಲದಕ್ಕೂ ದಯವಿಟ್ಟು ಭಾಗವಹಿಸಿ. ನಮ್ಮ ಜಿಲ್ಲೆಯನ್ನು ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ. ಸೊ ನಾವು ಇದನ್ನು #ಸೇವ್ ಉತ್ತರ ಕನ್ನಡ ಅಂತ ಟ್ರೆಂಡ್ ಮಾಡೋಣ. ಸೊ ಇದರಿಂದ ಈ ವಿಡಿಯೋ ಎಲ್ಲರಿಗೂ ಹೋಗುತ್ತೆ ಅಂತ ನಾನು ಅಂದ್ಕೊತೀನಿ. ದಯವಿಟ್ಟು ನಿಮಗೆ ನಾನು ಹೇಳಿದ್ದು ಸರಿ ಅನಿಸಿದ್ರೆ ಶೇರ್ ಮಾಡಿ, ನಿಮ್ಮ ಒಪಿನಿಯನ್ ಕೂಡ ಕೊಡಿ. ವೇಟ್ ಮಾಡ್ತಾ ಇರ್ತೀನಿ ನಿಮ್ಮ ರಿಪ್ಲೈಗೆ. ಥ್ಯಾಂಕ್ ಯು.